ಇವತ್ತು ನಾವು ಹೋಗ್ತಿರೋದು ಮಧು ಅವರ ಹೊಸ ಕಾರ್ ಡೆಲಿವರಿಗೆ. ನೋಡಿ ಗೈಸ್, ಸಗದಾಗಿದೆ. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿ ಥ್ರಾಟ್ಲ್. ನಾನು ನಿಮ್ಮ ಹರ್ಷ. ಈ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಬೆಲ್ ಐಕಾನ್ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಮಾತು ಶುರು ಮಾಡ್ತಾ ಇದ್ದೀನಿ. ಬಾಯ್ಸ್ ಅಂಡ್ ಗರ್ಲ್ಸ್ ಟೈಟಲ್ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಇವತ್ತು ನಾವು ಹೋಗ್ತಿರೋದು ಮಧು ಅವರ ಹೊಸ ಕಾರ್ ಡೆಲಿವರಿಗೆ. ಸೊ ಯಾವ ಕಾರು ಏನು ಅಂತ ಎಲ್ಲ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾವು ಇವಾಗ ಹೋಗ್ತಿರೋದು ಬಂದು ಹೋಂಡಾ ಕಾರ್ನ ಡೆಲಿವರಿಗೆ. ಹೋಂಡಾದ ಯಾವ ಕಾರು ಏನ್ ಕತೆ ಅಂತ ಎಲ್ಲ ಹೋದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಪ್ಲಾನ್ ಪ್ರಕಾರ ಇವತ್ತು ನಾನು ಕಾರಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೆ, ಬಟ್ ಇವಾಗ ಹೋದ್ರೆ ಹೆವಿ ಲೇಟ್ ಆಗ್ಬಿಡುತ್ತೆ. ಆಲ್ರೆಡಿ ನಾನು ಹಾಫ್ ಅನ್ ಅವರ್ ಲೇಟ್ ಇದ್ದೀನಿ, ಟ್ರಾಫಿಕ್ ಹೆವಿ ಇರುತ್ತೆ. ಸೊ ಅದರಿಂದ ನಾನು ಬೈಕಲ್ಲಿ ಹೋಗ್ಬಿಡೋಣ ಅನ್ಬಿಟ್ಟು ಬೈಕ್ ತೆಗೋಣ ಅನ್ಕೊಂಡೆ. ಏನಕ್ಕೆ GSX ತೆಗಿದೆ ಅಂದ್ರೆ CBR ಗೆ ಎಕ್ಸಾಸ್ಟ್ ಹಾಕಿದೀವಿ. ಸೊ ಸಿಟಿಲೆಲ್ಲ ಓಡಿಸಲ್ಲ, ಓನ್ಲಿ ಹೈವೇಸ್. ಆಮೇಲೆ R15 ಲೋಡಿಂಗ್ ಏರ್ ಹೋಗಿದೆ, ಅದೊಂದು ರೆಡಿ ಆಗ್ತಾ ಇದೆ. ಪಾರ್ಟ್ ಬಂದಿದೆ, ಒಂದು ಆಲ್ಮೋಸ್ಟ್ 2 months ಆದ್ಮೇಲೆ ಪಾರ್ಟ್ಸ್ ಬಂತು. ಆ ಪಾರ್ಟ್ ಇವಾಗ ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಅಂಡ್ ಆಬ್ವಿಯಸ್ಲಿ ಸ್ಕ್ರಾಮ್ ನಮ್ಮ ಅಣ್ಣ ತಮಿಳ್ನಾಡಿಗೆ ತಗೊಂಡೋಗಿದ್ದ. ಸೊ ಈ ಬೆಳಿಗ್ಗೆ ಅಷ್ಟೇ ಬಂದಿದೆ, ಮತ್ತೆ ತಗೊಂಡು ಅದೇನು ಗಲೀಜಾಗಿತ್ತಲ್ಲ, ಫುಲ್ ವಾಶ್ ಎಲ್ಲ ಮಾಡಿಸ್ಬೇಕಲ್ಲ ಅನ್ಬಿಟ್ಟು ಬೇಡ ಅನ್ಬಿಟ್ಟು GSX ನ ತಗೊಂಡೋಗ್ತಾ ಇದೀನಿ. ಸೊ ಅಗಸ್ತ್ಯ ಇಸ್ ಸ್ಟಿಲ್ ವಿತ್ ಮೀ. ಅಂಡ್ ಒಂದೇನು ಖುಷಿ ವಿಚಾರ ಅಂದ್ರೆ ನಮ್ಮ ಮಧು ಅವರು ಹೋಂಡಾ ಕಾರ್ ತಗೊಂತವ್ರೆ. ಬಿಕಾಸ್ ನಂದು ಹೋಂಡಾ ಫ್ಯಾಮಿಲಿ, ನನ್ನ ಹತ್ರ ಇರೋದು ಹೋಂಡಾ ಬ್ರಿಯೋ, ಹೋಂಡಾ CBR, ಫೈರ್ ಬ್ಲೇಡ್, SP. ಸೊ ನನ್ನ ಸೂಪರ್ ಬೈಕು, ನನ್ನ ಕಾರು ಎರಡೂ ಹೋಂಡಾ. ಸೊ ಹೋಂಡಾ ಫ್ಯಾಮಿಲಿ, ವೆಲ್ಕಮ್ ಟು ಹೋಂಡಾ ಫ್ಯಾಮಿಲಿ ಮಧು ಬ್ರೋ. ಸೊ ಮಧು ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಫ್ಲೈ ಅಂತ. ಸೊ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಎರಡು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವರ ಯೂಟ್ಯೂಬ್ ಕಂಟೆಂಟ್ ಸಗದಾಗಿರುತ್ತೆ ಆಕ್ಚುಲಿ. ಅಂಡ್ ನಾನು ಧನುಷ್ ಕೊಡಿಯೋದಾಗ ನನಗೆ ಗಾಡಿ ಇವರೇ ಕೊಟ್ಟಿದ್ದು. ಸೊ ಅವ್ರದೇ ಗಾಡಿಯ ಡೆಲಿವರಿ ಇವತ್ತು ನಾವು ಹೋಗ್ತಿರೋದು. ಇವತ್ತು ಮನೆ ಹತ್ರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮೈಕು ನನ್ನ ಹತ್ರ ಇಲ್ಲ. ಮೈಕು ಸಾಕ್ಷಿ ಇಸ್ಕೊಂಡು ಹೋಗೋಳೆ, ಅದೊಂದು ವಿಡಿಯೋ ಮಾಡಬೇಕಂತ. ಮೈಕ್ ಅವಳ ಹತ್ರ ಇದೆ, ಅದರಿಂದ ಇವತ್ತು ಮನೆ ಹತ್ರ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಡೈರೆಕ್ಟಾಗಿ GoPro ಸ್ಟಾರ್ಟ್ ಮಾಡ್ಬಿಟ್ಟಿನಿ. ಅಲ್ಲಿ ಹೋದ್ಮೇಲೂ ಪ್ರಾಬ್ಲಿ ಕರೆಕ್ಟಾಗಿ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಿಕಾಸ್ ಮೈಕ್ ಎಲ್ಲ ತಂದಿಲ್ಲಲ್ಲ. ಸೊ ಡೈರೆಕ್ಟಾಗೆ ಬೈ ಫೋನೇ ಮಾಡೋದು. ನೋಡೋಣ ಅಲ್ಲಿ ಹೆಂಗೆ ಬ್ಲಾಗಿಂಗ್ ಆಗುತ್ತೆ, ಏನು ಕತೆ ಅಂತ. ಆ್ಯಂಡ್ ಇನ್ನೊಂದು ಅಂದರೆ 4:15 ಕರೆದಿದ್ದು, ಇಲ್ಲೇ 5 ಗಂಟೆ ಆಗೋಯ್ತು ಗುರು. ನಮ್ದು ಯಾವಾಗಲೂ ಲೇಟೇ, ಅದು ಏನು ಕತೆನೋ, ಏನು ಮಾಡೋದು. ಆ್ಯಂಡ್ ಹೋಂಡಾ ನಿಮಗೆಲ್ಲ ಗೊತ್ತಿರೋಂಗೆ, ಹೋಂಡಾಸ್ ಇಂಜಿನ್ ಇಸ್ ಕಂಪ್ಲೀಟ್ಲಿ ರಿಲಯಬಲ್ ಗುರು. ನೀವು ಕಣ್ಣು ಮುಚ್ಕೊಂಡು ಡಿಪೆಂಡ್ ಆಗ್ಬೋದು ಹೋಂಡಾ ಇಂಜಿನ್ಸ್ ಮೇಲೆ. ಬಿಕಾಸ್ ಹೋಂಡಾ ಇಂಜಿನ್ಸ್ ಆರ್ ವೆರಿ ಲಾಂಗ್ ಲಾಸ್ಟಿಂಗ್ ಇಂಜಿನ್ಸ್, ಏನು ಪ್ರಾಬ್ಲಮೇ ಬರಲ್ಲ. ನೆಕ್ಸ್ಟ್ ಲೆವೆಲ್ ಇಂಜಿನ್ಗಳು ಹೋಂಡಾ ಟೆಕ್ನಾಲಜಿ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಏನಂದ್ರೆ ನನ್ನ ಬ್ರಿಯೋನು ಅಷ್ಟೇ, ಆಲ್ಮೋಸ್ಟ್ 86K ಹತ್ರ ಓಡಿದೆ ಗಾಡಿ. ಇಟ್ಸ್ ಕಂಪ್ಲೀಟ್ಲಿ ಲೈಕ್ ಅ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸೊ ಅದರಲ್ಲೇ ಗೊತ್ತಾಗುತ್ತೆ ಹೋಂಡಾದು ಮೇಕ್ ಹೇಗಿರುತ್ತೆ, ಕ್ವಾಲಿಟಿ ಹೇಗಿದೆ, ಡ್ಯೂರಬಿಲಿಟಿ ಹೇಗಿದೆ ಅಂತ. ಸೊ ಅದರಿಂದ ಹೋಂಡಾ ಕಾರ್ಸ್ನ ನಾನು ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋಂಗೆ ಹೋಂಡಾ ಅಕಾರ್ಡ್, ಹೋಂಡಾ ಸಿವಿಕ್, ಇದಕ್ಕೆಲ್ಲ ಫ್ಯಾನ್ ಬೇಸೇ ಬೇರೆ ಇದ್ದಾವೆ. ಆ್ಯಂಡ್ ಹೋಂಡಾ ಅಕಾರ್ಡ್ ನನ್ನ ಪರ್ಸನಲ್ ಫೇವ್ರೇಟು. ಸಿವಿಕ್ಕಿನ ನನಗೆ ಜಾಸ್ತಿ ಅಕಾರ್ಡ್ ಇಷ್ಟ. ಅಕಾರ್ಡ್ MV ಮ್ಯಾನ್ ಅವ್ರದ್ದು ನೋಡಿದ್ದೀವಿ. ಆ್ಯಂಡ್ ನಮ್ಮ ಏರಿಯಲ್ಲೇ ಒಂದಿತ್ತು ಮುಂಚೆ. ಆ್ಯಂಡ್ ರೂಮಲ್ಲಿ ತುಂಬ ಬರುತ್ತೆ ಅಕಾರ್ಡ್ಗಳು. ಅದರಲ್ಲಿ ಒಂದು ಬ್ಲ್ಯಾಕ್ ಅಕಾರ್ಡ್ ಇದೆ ಕೇರಳದು, N1 ಕಸ್ಟಮ್ಸ್ ಅವ್ರದ್ದು. ಅದಂತೂ ಅಲ್ಟಿ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿಫೈ ಆಗಿದೆ. ಒಂದು ಹೋಂಡಾ ಕಂಪ್ನಿಯ ಗಾಡಿನ ಡೆಲಿವರಿಗೆ ನಾವು ಹೋಗ್ತಾ ಇದೀವಿ. ಆ್ಯಂಡ್ ಇಲ್ಲಿ ಹೋಂಡಾ ಅಂತಿದಂಗೆ ಇಲ್ಲೊಂದು ಸಿವಿಕ್ ಕಾಣಿಸ್ತು, ಹೊಸ ಸಿವಿಕು. ಬಟ್ ಇದು ಕರೆಂಟ್ಲಿ ಇಟ್ಸ್ ನಾಟ್ ಇನ್ ಪ್ರೊಡಕ್ಷನ್ ಇನ್ ಇಂಡಿಯಾ. ಅಂದರೆ ಇಂಡಿಯಾಲಿ ಇಲ್ಲ ಇದು ಹೋಂಡಾ ಸಿವಿಕು, ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ದಾರೆ. ಸೊ ಓಕೆ ಬಾಯ್ಸ್, ಜಾಸ್ತಿ ಇಲ್ಲೇ ಮಾತಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಬನ್ನಿ ಇವಾಗ ಹೋಗೋಣ. ಹೋಗಿ ಕಾರ್ ಡೆಲಿವರಿ ತಗೊಂಡು ಕಾರ್ ಹೇಗಿದೆ ಏನು ಪ್ರತಿ ಒಂದು ಹೇಳ್ತೀನಿ. ಸ್ಪೆಸಿಫಿಕೇಶನ್ಸ್ ನನಗೆ ಗೊತ್ತಿಲ್ಲ, ತಿಳ್ಕೊಂಡಂತೂ ಹೇಳ್ತೀನಿ ಆಬ್ವಿಯಸ್ಲಿ. ಹೋಗೋಣ. ಆ್ಯಂಡ್ ಶೋರೂಮಲ್ಲಿ ಗಾಡಿ ತೊಗೊಳ್ಳೋಂಥ ಫೀಲೇ ಬೇರೆ. ಬನ್ನಿ ಹೋಗೋಣ. ವಾಪಸ್ ಹೋಗ್ತಾ ಶೋರೂಮ್ಗೆ ಹೋಗ್ಬಿಡೋಣ ಗೈಸ್. ಬಿಕಾಸ್ ಶೋರೂಮು ಇದು ಹೊಸದು ಮಾಡಿದ್ಮೇಲಿಂದ ನೋಡೇ ಇಲ್ಲ ನಾನು. 890 ಹೆಂಗಿದೆ, 1390 ಹೆಂಗಿದೆ, 1290 ಹೆಂಗಿದೆ ನೋಡೇ ಇಲ್ಲ. ಇದು ಆ್ಯಕ್ಚುಲಿ ಶೋರೂಮ್ ಯಾವುದು ಈ ಸೈಡು, ರೈಟ್ ಸೈಡಿಗೆ ಬರುತ್ತೆ. ಸೊ ಇಲ್ಲೇ ಯೂಟರ್ನ್ ತೊಗೊಂಬಿಟ್ಟು ಇಲ್ಲಿ ಲೆಫ್ಟ್ ಔಟ್ ಹೋಗೋದೇ ಬೆಟರು ನೋಡಿ. ಇಲ್ಲಿ ಕ್ರೇಜಿ. ಆಮೇಲೆ ಬರ್ತಾ ಹೋಗೋಣ. ಮ್ಯಾಗ್ನಮ್ ಹೋಂಡಾ. ಸೊ ಬೈಕ್ ಪಾರ್ಕಿಂಗ್ ಎಲ್ಲಿ ಮಾಡೋದು? ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ಟೈಮ್ ಬಂದು 6:05 ಆಯಿತು. ನಾನು ಬಂದು ಒಂದು 20 ನಿಮಿಷ ಆಗಿದೆ. ಆ್ಯಂಡ್ ಆಲ್ರೆಡಿ ನಾವೆಲ್ಲ ಬಂದು ನೋಡ್ಬೋದು, ನೀವು ಎಲ್ಲರೂ ಇಲ್ಲೇ ಕಾಯ್ಕೊಂಡು ಕೂತಿದ್ದಾರೆ. ಯಾಕೆಂದರೆ ಮೋಹನ್ ತುಂಬ ಬೇಗ ಬಂದ, ಅದಕ್ಕೆ. ಮೋಹನ್, ವಾಟ್ ಇಸ್ ದಿಸ್? ಯು ಆರ್ ಟೂ ಅರ್ಲಿ. ಮೋಹನ್ ಆ್ಯಸ್ ಯೂಶುವಲ್ ಇವತ್ತು ಫುಲ್ಲು ಲೇಟು. ಆಲ್ಮೋಸ್ಟ್ 6:05 ಹೇಳಿದ್ದು, ಮೋಹನ್ 6ಗೆ ಬಂದವನೆ. ನಾನೇ ಪರವಾಗಿಲ್ಲ, ಯಾಕೆ ಲೇಟು? ಅದಕ್ಕೆ. ಹಲೋ, ಹಾಯ್. ಗೋಲ್ಡನ್ ಇಲ್ಲಿ
ಸೊ ಇನ್ನು ಗೋಲ್ಡನ್ ಥ್ರಾಟಲ್ ಒಬ್ರಿಗೋಸ್ಕರ ವೇಟಿಂಗ್ ಆ್ಯಂಡ್ ಎಲ್ಲರೂ ಇಲ್ಲಿ ಕಾಯ್ತಾ ಇದ್ದಾರೆ. ಸೊ ಲೇಟ್ ಬಂದವನು ಏನಂತೀರಾ? ಲೇಟ್ ಬಂದವನು ಏನಂತೀರಾ? ನಿನಗೆ ವೇಟಿಂಗು ಇಲ್ಲ, ಗೋಲ್ಡನ್ ಬರಬೇಕಲ್ಲ, ಅವ್ರಿಗಿಂತ ಮುಂಚೆ ಬಂದಿದ್ದೀವಿ. ಎಲ್ಲಾದ್ರಲ್ಲೂ ಏನಕ್ಕೆ ಕಾಂಪಿಟೇಷನ್ ಅಂದರೆ ಬೇರೆ ಹತ್ರ ಕಾಂಪಿಟೇಷನ್ ಇರುತ್ತೆ. ನಮ್ಮ ಗ್ರೂಪಲ್ಲಿ ಯಾರು ಬೇಗ ಬರ್ತಾರೆ ಅದೇ ಕಾಂಪಿಟೇಷನ್. ಅನ್ವೇಲ್ ಮಾಡೋಣ ಇವಾಗ. ಕೇಕ್ ಕಟಿಂಗ್ ಸೆರೆಮನಿ. ಕಂಗ್ರ್ಯಾಚುಲೇಷನ್ಸ್, ಗಾಡಿ ತಗೊಂಡಿದ್ದೀರಾ. ಅಷ್ಟೂರಿಂದ ಅದು ಕಷ್ಟ ಇದ್ರು ಇವತ್ತು ಬಂದಿದ್ದೀರಾ, ಅದೊಂದು ಖುಷಿ ಆಯಿತು. ಓಕೆ, ಇವಾಗ ಇದು ಯಾಕೆ ಹೋಂಡಾ ಎಲಿವೇಟ್? ಹೋಂಡಾ ಎಲಿವೇಟ್ ಅಂತಲ್ಲ, ಆಕ್ಚುಲಿ ಹೋಂಡಾ ಏನಕ್ಕೆ ಅಂತ ಕೇಳಬೇಕು. ಯಾಕೆ ಅಂದ್ರೆ ಆಕ್ಚುಲಿ ನಾನು ಸುಮಾರು ಗಾಡಿ ನೋಡಿದೆ. ಕಿಯಾ ನೋಡಿದೆ, BMW X1 ನೋಡಿದ್ದೆ ನಾನು ಆಕ್ಚುಲಿ. ಆಯ್ತಾ, ಫಸ್ಟ್ X1 ನೋಡಿದೆ. ಬಟ್ X1 ಯಾಕೋ ಸೆಕೆಂಡ್ ಬೇಡ ಅನ್ನಿಸ್ತು. ಹೋದ್ರೆ ಫಸ್ಟಿಗೆ ಹೋಗ್ಬೇಕು, ಅಷ್ಟೆಲ್ಲ ಈಗ ಸದ್ಯಕ್ಕೆ ಬಡ್ಜೆಟ್ ಇಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಕಿಯಾ ಸೋನೆಟ್ ನೋಡಿದೆ, ಕಿಯಾ ಸೆಲ್ಟೋಸ್ ನೋಡಿದೆ, 3X1 ನೋಡಿದೆ, 700 ನೋಡಿದೆ. ಆಯ್ತಾ, ಅದಾದ ನೆಕ್ಸ್ಟ್ ಟೊಯೋಟಾ ಅರ್ಬನ್ ಕ್ರೂಸರು ನೋಡಿದೆ, ಕುಶಾಕು ನೋಡಿದೆ, ಸ್ಕೋಡಾ ಕುಶಾಕು. ಬಟ್ ಎಲ್ಲ ಆದಮೇಲೆ ಫೈನಲ್ ಏನಾಯಿತು ಅಂದರೆ ಹೋಗ್ತಾ ಇದ್ವಿ ಮೈಸೂರು ರೋಡ್ನಲ್ಲಿ. ಹೋಗ್ಬೇಕಾದ್ರೆ ನಮ್ಮ ಅಣ್ಣ ಅಲ್ಲೊಂದು ಹೋರ್ಡಿಂಗ್ ನೋಡ್ದ, ಹೋಂಡಾದಲ್ಲಿ SUV ಇದೆ ನೋಡು ಅಂತ. ಆಕ್ಚುಲಿ ಗೊತ್ತಿರಲಿಲ್ಲ SUV ಇದೆ ಅಂತ ಗೊತ್ತೇ ಇರಲಿಲ್ಲ ನನಗೆ. ಸೊ ಹೇಳ್ದ ಇದೆ ಅಂತೇಳಿ, ಅಲ್ಲೊಂದು ಹೋರ್ಡಿಂಗ್ ನೋಡಿದ್ವಿ. ಸರಿ ಬಿಡು ಅಂತ ಬಂದ್ವಿ ಇಲ್ಲಿಗೆ. ಬಂದಮೇಲೆ ಸೇಲ್ಸ್ ಪರ್ಸನ್ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅವರು, ಹೇಳ್ತೀನಿ. ಫಸ್ಟ್ ಸೆಕೆಂಡ್ ಥಿಂಗ್ ಏನಂತಾರೆ, ಹೋಂಡಾದಲ್ಲಿ ಪ್ಯೂರ್ ಪ್ಲೇ ರೈಡಿಂಗ್ ಎಕ್ಸ್ಪೀರಿಯನ್ಸ್. ನಿಮಗೆ ಈ ಕ್ರೆಟಾ ಅಲ್ಲಿ ಅಥವಾ ನಿಮಗೆ ಕಿಯಾ ಸೊನೆಟಲ್ಲಿ ಮೋಸ್ಟ್ಲಿ ಫ್ಯಾನ್ಸ್ ಇರ್ತಾರೆ, ನಿಮ್ಮ ಫ್ಯಾನ್ಸ್ಗಳು ಕಿಯಾಗೆ ಮತ್ತೇನೋ ಕ್ರೆಟಾಗೆ. ಬಟ್ ಏನಂದರೆ ಇನ್ಫೋಟೈನ್ಮೆಂಟ್ ಓರಿಯೆಂಟೆಡ್ ಎಲ್ಲ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ಇದು ನಿಮಗೇನು ಅಂದರೆ ಪ್ಯೂರ್ ಪ್ಲೇ ರೈಡಿಂಗ್ ಎಕ್ಸ್ಪೀರಿಯನ್ಸ್, ಓನ್ಲಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸು. ಯಾಕೆ ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಎಲ್ಲ ಗಾಡಿಯಲ್ಲೂ ನಿಮಗೆ ಪೆಟ್ರೋಲ್ ವೇರಿಯಂಟಲ್ಲಿ ಆಟೋಮೆಟಿಕ್ ಹೋಗ್ತೀನಿ ಅಂತಂದರೆ ನಿಮಗೆ ಸಿಗುತ್ತೆ ಟರ್ಬೋ ಇಂಜಿನ್ ಸಿಗುತ್ತೆ. ಬಟ್ ಇದರಲ್ಲಿ ಟರ್ಬೋ ಇಂಜಿನ್ ಇಲ್ಲ, ಕಂಪ್ಲೀಟ್ಲಿ 1.5 ಲೀಟರ್ಸ್ ಆಟೋಮೆಟಿಕ್ ಇಂಜಿನ್. CVT ಐವಿಟೆಕ್ ಈಸ್ ನಾಟ್ ಫಾರ್ ಹೋಂಡಾ. ನೀವು ಓಡಿಸಿ ಸರ್, ಸಿಗ್ನೇಚರ್ ಇಂಜಿನ್ ಅಷ್ಟೇ. ಟಾಪ್ ಎಂಡ್ ಮಿಡ್ ವೇರಿಯಂಟ್ ನಂದು ಆ್ಯಕ್ಚುಲಿ ಬಂದುಬಿಟ್ಟು ಟಾಪ್ ಎಂಡು ಪ್ಲಸ್ ಅಪೆಕ್ಸ್. ಆ್ಯಕ್ಚುಲಿ ಟಾಪ್ ಎಂಡಲ್ಲಿ ZX ಅಂತ ಬರುತ್ತೆ, ZX ಟಾಪ್ ಎಂಡು. ಅದೇನಂದ್ರೆ ಅದಕ್ಕೆ ನೀವು ಒಂದು ವೇರಿಯಂಟಿಂದ ಕಮ್ಮಿ ಅನ್ನೋದಕ್ಕಿಂತ ಇನ್ಫ್ಯಾಕ್ಟ್ ZX ನೆಕ್ಸ್ಟ್ ಲೆವೆಲ್ ಅನ್ಬೋದು. ಓನ್ಲಿ ಅಡಾಸ್ ಒಂದಿಲ್ಲ ನನ್ನಲ್ಲಿ. ZXಲ್ಲಿ ಏನು ಅಂದರೆ ನಿಮಗೆ 360 ಕ್ಯಾಮ್ರಾ ಬರೋಲ್ಲ, ನಾನು ಅದು ಅಡಿಷನಲ್ ಆ್ಯಡ್ ಮಾಡಿದ್ದೀನಿ. ಪ್ಲಸ್ ನಿಮಗೆ ಅಪೆಕ್ಸ್ ಅಂತಂದ್ರೆ ಅಪೆಕ್ಸ್ ಎಡಿಷನ್ ಅಂದರೆ ಒಳಗಡೆ ನಿಮಗೆ ಆಂಬಿಯೆಂಟು, ಅಪೆಕ್ಸ್ ಸಿಗ್ನೇಚರು ಅದೆಲ್ಲ ನೆಕ್ಸ್ಟ್ ಲೆವೆಲ್ ಸಿಗುತ್ತೆ. ಅದೊಂದು ಇದು ಅಪೆಕ್ಸು. ಮತ್ತು ನಿಮಗೆ ಅಡಿಷ್ನಲ್ ನೆಕ್ಸ್ಟ್ ಪಿಯಾನೋ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ ಕೆಳಗಡೆ. ಅಂದರೆ ಏನಂತ ಇದೆಯಲ್ಲ ಇದು ನೆಕ್ಸ್ಟ್ ಒಂಥರ ಚೆನ್ನಾಗಿದೆ ನಿಮಗೆ ಲುಕ್ ಎಲ್ಲ. BS Kದು ಸ್ಟೇಟ್ ರಿಜಿಸ್ಟರ್ಡ್ BS ರಿಜಿಸ್ಟರ್ಡ್ ಡಿಫ್ರೆನ್ಸ್ ಗೊತ್ತಿಲ್ಲ, ಏನು ಡಿಫ್ರೆನ್ಸ್ BS? ಸೊ BH ರಿಜಿಸ್ಟ್ರೇಷನ್ ಅಂದರೆ ಏನೋ ಭಾರತ್ ರಿಜಿಸ್ಟ್ರೇಷನ್ ಸಿಂಪಲ್ ಆ್ಯಂಡ್ ಪ್ಲೇನು, ಆಯಿತಾ. ಸೊ BHಲ್ಲಿ ನಿಮಗೆ ಏನಂತ ಮೇನ್ ಅಡ್ವಾಂಟೇಜ್ ಕೊಡೋದು ಓನ್ಲಿ ಗೌರ್ಮೆಂಟ್ ಅಫಿಷಿಯಲ್ಸಿಗೆ ಮಾತ್ರ, ಬೇರೆ ಯಾರಿಗೂ ಸಿಗೋದಿಲ್ಲ ಯೂಶ್ವಲಿ. ಸೊ ನನ್ನ ವೈಫು ಗೌರ್ಮೆಂಟ್ ಅಫಿಷಿಯಲ್ ಅಂದರೆ ಅವ್ರ ಹೆಸರಲ್ಲಿ ತೊಗೊಂಡಿದ್ದು. ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ಸ್ಟೇಟ್ ರಿಜಿಸ್ಟ್ರೇಷನ್ ಅಂದರೆ ಲೈಫ್ ಟೈಮ್ ರಿಜಿಸ್ಟ್ರೇಷನು, ನಿಮಗೆ ರೋಡ್ ಟ್ಯಾಕ್ಸ್ ಎಲ್ಲ ಆ ಸ್ಟೇಟಿಗೆ ತಗೊಂಡು ಕೊಟ್ಬಿಡಬೇಕು. ಆಮೇಲೆ ಇನ್ ಕೇಸ್ ಏನೋ ನೀವು ಟ್ರಾನ್ಸ್ಫರ್ ಆದರೆ ಅಂದರೆ ಏನಾಗುತ್ತೆ, ನೆಕ್ಸ್ಟ್ ನಿಮಗೆ ಅಲ್ಲಿ ನಿಮಗೆ ಮತ್ತೆ ರೋಡ್ ಟ್ಯಾಕ್ಸ್ ಕೊಡಬೇಕು ಆ ಸ್ಟೇಟಿಗೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಸ್ಟೇಟಿಗೆ 3 ಹಾಕ್ಬಿಡಿ, ಹಾಕ್ಬಿಡಿ. ನೆಕ್ಸ್ಟ್ ನೀವೇನು ಆಂಧ್ರ ಹೋದರೆ, AP ಅಥವಾ ತೆಲಂಗಾಣ ಅಥವಾ ತಮಿಳ್ನಾಡು ಎಲ್ಲರೂ ಹೋದರೆ ಅಲ್ಲಿಗೆ ನೀವೇನಾಗುತ್ತೆ ರೋಡ್ ಟ್ಯಾಕ್ಸು, ಅದು ಮತ್ತೆ ಅಡಿಷನಲ್ ಪೇ ಮಾಡೋದು. ಇದೇನಂತಾರೆ ನಮಗೆ ಈಗ ಫಾರ್ ಎಕ್ಸಾಂಪಲ್ 3 lakh ಇದೆ ಅಂತ ರಿಜಿಸ್ಟ್ರೇಷನ್, ನನಗೆ ಎಷ್ಟು ಆಯಿತು ಅರೌಂಡ್ 22,000 23,000 ಆಯಿತು ರಿಜಿಸ್ಟ್ರೇಷನ್ ಅಷ್ಟೇ. ಓಕೆ, ಅದೊಂದು ಸೇವ್ ಆಗುತ್ತೆ. ಬಟ್ ಅಂದರೆ ಎವ್ರಿ 2 years ಅಂತ ರಿನ್ಯೂವಲ್ ಮಾಡಿಸ್ಬೇಕು. ಇವಾಗ ಟೋಟಲ್ ನೀವು ಕಾರ್ ಇದು ರೋಡ್ ಟ್ಯಾಕ್ಸ್ 22,000 ಅಷ್ಟೇ ಕಟ್ಟಿ ಅಷ್ಟೇ. ಸೊ ಬಟ್ 2 years ಒನ್ಸು ರಿನ್ಯೂವಲ್ ಮಾಡಿಸ್ಬೇಕು. ಯಾಕಂದರೆ ಏನೋ ಟ್ರಾನ್ಸ್ಫರ್ ಆಯಿತು ಅಂದ್ಕೊಳ್ಳಿ ಮತ್ತೆ ಬೇರೆ ಸ್ಟೇಟಿಗೆ, ಮತ್ತೆ ರಿನ್ಯೂವಲ್ ಮಾಡ್ತಾ ಇರ್ತಾರೆ. ಅದಕ್ಕಂತ BH ರಿಜಿಸ್ಟ್ರೇಷನ್. ಓಕೆ, ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್, ಡ್ರೈವ್ ಸೇಫ್, ಬೇಗ ಡ್ರೈವ್ ಮಾಡಿ. ಸೂಪರ್. ಕ್ಯಾಮ್ರಾ ಮುಂದೆ ಅವರು, ಕ್ಯಾಮ್ರಾ ಹಿಂದೆ ಕ್ಯಾಮ್ರಾಮನ್ ಗೋಲ್ಡನ್ ಥ್ರಾಟಲ್ ಜೊತೆಗೆ ಮೋಹನ್ ಜಯಣ್ಣ ಲೈಟ್ ಬಾಯ್ ಮಾಡ್ಬಿಟ್ರೆ ಲೈಟ್ ಬಾಯ್ ಚಾಲೆಂಜಿಂಗ್ ಸ್ಟಾರ್ ಆಗಿರೋದು, ಚಾಲೆಂಜಿಂಗ್ ಸ್ಟಾರ್ ಯೂಟ್ಯೂಬ್ಗೆ. ಓಕೆ ಬಾಯ್ಸ್, ಇವಾಗ ನಾವು ಶೋರೂಮಿಂದ ಹೊರಟಿದ್ದೀವಿ. ಆ್ಯಂಡ್ ಮಧು ಅವ್ರು ಆಲ್ರೆಡಿ ಹೊರಟರು, ಅವ್ರು ಆಕ್ಸಿಡೆಂಟ್ ಗಣೇಶ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೊರಡ್ತಾರೆ. ಆ್ಯಂಡ್ ನಾವು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹೊಸ ಸಿಟಿ ನೋಡಿ ಹೆಂಗಿದೆ,
ಇವಾಗ ನಾವು ಇಲ್ಲಿಂದ ಮೇಕ್ರಿ ಸರ್ಕಲ್ KTM ಶೋರೂಮ್ ಹೋಗ್ತಾ ಇದೀವಿ, ಪ್ರೀಮಿಯಂ ಶೋರೂಮ್ಗೆ. ಅಂಡ್ ಈಸ್ ದಿ ಓನ್ಲಿ ಪ್ರೀಮಿಯಂ ಶೋರೂಮ್. ಸೊ ಈ ಶೋರೂಮ್ಗೆ ಹೊಸ ಗಾಡಿಗಳನ್ನ ನೋಡಕ್ ಹೋಯ್ತಾ ಇದ್ದೀನಿ. ಸುಮ್ಮನೆ ಜಸ್ಟ್ ಒಂದು ಲುಕ್ ಹಾಕೊಂಡು ಹೋಗೋಣ ಅಂತ, ಯಾಕಂದ್ರೆ ನೋಡೇ ಇಲ್ಲ ಹೊಸ KTM ಬಿಗ್ ಬೈಕ್ಸ್ ಯಾವ್ದು ಬಂದಿದೆ. ಜಸ್ಟ್ ವಿಡಿಯೋಗಳಲ್ಲಿ DV ಅವ್ರ ವಿಡಿಯೋ ಮತ್ತೆ ಇನ್ನೊಂದ್ 2-3 ವಿಡಿಯೋ ನೋಡಿದೆ ಗುರು. ಯಾರು ನೋಡಿದೆ ನೆನಪಿಲ್ಲ ಕರೆಕ್ಟಾಗಿ. ಒಟ್ಟೊಂದು 2-3 ಜನ ಹಾಕಿದ್ರು, ನೋಡಿದೆ ಎಲ್ಲರದ್ದು ವಿಡಿಯೋಸ್ನ. ಅವ್ರು ಎಲ್ಲಾಗ ನೋಡೋಣ ಅಂತ ಹಂಗಿರೋ ಬಂದಿದ್ದೀವಿ, ಇಲ್ಲಿವರೆಗೂ ಬಂದಿದ್ದೀವಿ. ನಾಟ್ ಇವನ್ 50 ಮೀಟರ್ಸ್ ಅಲ್ಲಿಂದ ಇಲ್ಲಿಗೆ. ಸೊ ಹಂಗೆ ನೋಡ್ಕೊಂಡು ಇಲ್ಲಿಂದ ಹೋಗೋಣ ಅಂತ ಹೋಗ್ತಾ ಇದೀವಿ. ನಾನು, ಮೋಹನು, ಗೋಲ್ಡನ್ ರಟಲ್ ಮತ್ತೆ ಶುಭೋದ್ ಅವರು. ಸೊ 4 ಜನನು ಇಲ್ಲೇ ಇದ್ದೀವಿ. ಆ್ಯಂಡ್ CBR ಓಡಿಸಿ ನನಗೆ ಯಾವುದೋ ಚಿಕ್ಕ ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಫೀಲಿಂಗು. ಇಲ್ಲ ಹಾಕೋಣ ಗಾಡಿನ. ನಾನು ವಿಡಿಯೋಲ್ಲಿ ನೋಡಿದಾಗ 890 ಒಳ್ಳೆ 390 ಥರನೇ ಕಾಣಿಸ್ತಿತ್ತು. ಬಟ್ ಇವಾಗ ನೋಡೋಕ್ಕೆ ಸಕ್ಕ ದೊಡ್ಡದಾಗಿದೆ. 1290 ಓಕೆ ಅಷ್ಟೇ ದೊಡ್ಡದಾಗಿದೆ. 1290 ನೋಡಿ ಗೈಸ್, ಸಗದಾಗಿದೆ ಅಲ್ಲ. 890 ಹೆಡ್ಲೈಟ್ ಎಲ್ಲ ಸೇಮ್ 390 ಥರನೇ ಇದೆ, ಸಗದಾಗಿದೆ. ಎಕ್ಸಾಸ್ಟ್ ನೋಡಿ, ಎಕ್ಸಾಸ್ಟ್ ಸಗದಾಗಿದೆ ಆ್ಯಕ್ಚುಲಿ. ಹೊಡೆದಾಗ ಇದರಿಂದ ಗೊತ್ತಾಗುತ್ತೆ ಬಿಗ್ ಬೈಕ್ ಅಂತ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಆ ಕಡೆ ಲೆಫ್ಟ್ ಸೈಡ್ ಅನಿಸುತ್ತೆ ಫ್ಯೂಲ್ ಟ್ಯಾಂಕ್ ಕೆಳಗಡೆ ಕೊಟ್ಟಿದ್ದು, ಸೆಂಟರ್ ಆಫ್ ಗ್ರಾವಿಟಿ ಇದು ಮಾಡೋಕ್ಕೆ. ಕ್ರೇಜಿ. ಸೇಮ್ 390 ಹೆಡ್ಲೈಟ್ ಇದ್ದಂಗೆ ಇದೆ ಇದು. ಕಾರಣ ಅಲ್ಲಿ ಸೂಪರ್ ಡ್ಯೂಕ್ ಇಲ್ಲ, ಇಲ್ಲಿ ಸೂಪರ್ ಡ್ಯೂಕೆ ಕಾಣಿಸ್ತಿಲ್ಲ. 1290 ಅಲ್ಲಿ 890 ಮತ್ತು ಆ ಕಡೆ ಎಲ್ಲ ಇದು ಮೋಟೋಕ್ರಾಸ್ ವೆಹಿಕಲ್ಸು. ಕ್ರೇಜಿ. ಬನ್ನಿ ಇದಕ್ಕೆ ಅಂತಲೇ ಸಪ್ರೇಟ್ ಒಂದು ವೀಡಿಯೋ ಮಾಡೋಣ. ಈಗ ಜಸ್ಟ್ ನಾವು ಗಾಡಿ ನೋಡ್ಬಿಟ್ಟು ಇನ್ನಿಂದ ಹೊಡ್ತೀವಿ. ಟೈಮ್ ಎಷ್ಟು? 8:15. ಓಕೆ ಬಾಯ್, ಇಲ್ಲೇ 1 ಅವರ್ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ಸಿಗೋಣ, ಬಾಯ್ ಬ್ರೋ, ಸಿಗೋಣ ನಾಳೆ. ಬಾಯ್. ಹೆವಿ ಚಳಿ ಆಗ್ತೈತೆ, ಅದಕ್ಕೆ ಗೋಲ್ಡನ್ ರಟಲ್ ಅವ್ರ ಮಗಂದಿದ್ದು ಅವ್ರು ರೈನ್ ಕೋಟ್ ಹಾಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಇಲ್ಲೇ 1.5 ಅವರ್ 2 ಅವರ್ ಇಲ್ಲೇ ಟೈಮ್ ಪಾಸ್ ಮಾಡಿದ್ದೀವಿ. ಬನ್ನಿ ಹೋಣ. ಯಪ್ಪ ಅಡೆ ಹೆವಿ ಚಳಿ ಗುರು ಬೆಂಗಳೂರಲ್ಲಿ. ಇವಾಗ ನೋಡಿದೆ ನೀವು ಗಾಡಿ ಹೇಗಿತ್ತು ಅಂತ. ಡೆಲಿವರಿ ಎಲ್ಲನೂ ಆಯಿತು, ಚೆನ್ನಾಗಿ ಆಯಿತು. ಆ್ಯಂಡ್ ಮೇನ್ ಥಿಂಗ್, ನಾವು ಈ ಥರ ಒಂದು ಇವೆಂಟ್ಗೆ ಹೋದಾಗ ಅಲ್ಲಿ ಯಾವ ರೀಸನ್ಗೆ ಹೋಗಿರ್ತೀವಿ ಅದು ಸೆಕೆಂಡ್ರಿ ಆಗಿರುತ್ತೆ ನಮಗೆ. ಯಾಕಂದರೆ ನಮ್ಮದು ಪ್ರೈಮರಿ ರೀಸನ್ ಆಗಿದ್ದು ಎಲ್ಲರನ್ನೂ ಮೀಟ್ ಮಾಡಬೇಕು ಅನ್ನೋದು ನಮ್ಮ ಪ್ರೈಮರಿ ರೀಸನ್ ಆಗಿರುತ್ತೆ. ಯಾಕಂದರೆ ಒಬ್ಬೊಬ್ರು ನಮ್ಮ ಗ್ಯಾಂಗಲ್ಲಿ ಒಬ್ಬೊಬ್ರು ಒಂದೊಂದು ಏರಿಯಲ್ಲಿ ಇರೋದು. ಎಕ್ಸಾಂಪಲ್ಗೆ ನಮ್ಮ ಮನೆಯಿಂದ ಮೋಹನ್ ಮನೆಗೆ ಒಂದು 15 ಕಿಲೋಮೀಟ್ರು, ನಮ್ಮ ಮನೆಯಿಂದ ಸಾಕ್ಷಿ ಮನೆಗೆ ಒಂದು 25 ಕಿಲೋಮೀಟ್ರು, ನಮ್ಮ ಮನೆಯಿಂದ ಗೋಡೂರು ಮನೆಗೆ ಒಂದು 30 ಕಿಲೋಮೀಟ್ರು. ಸೊ ಒಬ್ಬೊಬ್ರು ಒಂದೊಂದು ಕಾರ್ನರ್ ಆಫ್ ದಿ ಸಿಟಿಲಿ ಇರೋದು. ಅದರಿಂದ ಮೇಯ್ನಾಗಿ ಏನೇ ರೀಸನ್ ಇರುತ್ತೆ ಅದು ಸೆಕೆಂಡ್ರಿ ಆಗುತ್ತೆ. ಪ್ರೈಮರಿ ರೀಸನ್ ಎಲ್ಲರನ್ನೂ ಮೀಟ್ ಮಾಡ್ತೀವಿ, ಯಾಕಂದರೆ ನಮ್ಮ ಗ್ಯಾಂಗ್ ಜೊತೆ ಸಿಗೋವಂಥ ವೈಬು ಬೇರೆ ಎಲ್ಲೂ ಸಿಗಲ್ಲ. ಸೊ ಅದೊಂದು ಖುಷಿಯ ವಿಚಾರ ನಮಗೆ. ಯಾಕಂದರೆ ಸಿಗ್ತಾರೆ ಅಂದರೆ ಸಿಗ್ತಾರಲ್ಲ ನಮ್ಮ ಬಾಯ್ಸು, ಬನ್ನಿ ಹೋಣ, ಸಿಗ್ತಾರಲ್ಲ ನಮ್ಮ ಗ್ಯಾಂಗ್ ಅವರೆಲ್ಲ ಸಿಗ್ತಾರಲ್ಲ, ಬನ್ನಿ ಹೋಣ ಅಂದ್ಬಿಟ್ಟು ಹೋಗ್ತಾ ಇರ್ತೀವಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ಮಧು ಬ್ರೋ, ಯು ಟು ಫ್ಲೈ. ಸೊ ಆದಷ್ಟು ಬೇಗ ಒಂದು ಡ್ರೈವ್ ಆಗೋಣ. ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಹಾಕ್ಬಿಡಿ, ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಡ್ರೈವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತಷ್ಟು ವಿಡಿಯೋಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾನೆ ಮತ್ತೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋಲಿ. ನಮಸ್ಕಾರ.